ಒಂದು ಒಳ್ಳೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಒಂದು ಚಿಲ್ಲಿ ಚಿಕನ್ ಅನ್ನೋದಕ್ಕೆ. ಮತ್ತು ಯೂತ್ಗೆ ನಾನು ಒಂದು ಹೇಳ್ತೀನಿ, ಈ ಪ್ರೀತಿ ಪ್ರೇಮ ಪ್ರಣಯ ಅಂತ ದಯವಿಟ್ಟು ಹೋಗಬೇಡಿ. ಯೂತ್ಸು ಫಸ್ಟು ನೀವು ಚೆನ್ನಾಗಿ ಓದಿ, ಓಕೆನಾ, ಒಂದು ಒಳ್ಳೆ ಪೊಸಿಷನಲ್ಲಿರಿ. ಹೇಲೋ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ನನ್ನ ಹೆಸರು ಪ್ರಸನ್ನ ಆ್ಯಂಡ್ ಯು ವಾಚಿಂಗ್ ಪ್ಲೇಸಸ್. ಸೊ ಇವತ್ತು ನಾವು ಎಲ್ಲಿಗೆ ಬಂದೀವಿ ಅಂದರೆ ಮಾರತಹಳ್ಳಿ ಪಕ್ಕದಲ್ಲಿ ಲೊಕೇಟ್ ಆಗಿರೋ ಕುಂದನಹಳ್ಳಿ ಮೇನ್ ರೋಡಿಂದ ರೈಟ್ ತೊಗೊಂಡ್ರೆ ನೀವು ಹಂಗೆ ಡೌನ್ ಬರ್ತಾ ನಾರಾಯಣ ಸ್ಕೂಲ್ ಸಿಗುತ್ತೆ. ಸೊ ಹಂಗೆ ಡೌನ್ ಬರ್ತಾ ನ್ಯೂ GFC ಅನ್ನೋದು ಲೊಕೇಟ್ ಆಗಿರುತ್ತೆ. ಆ್ಯಂಡ್ ಮುಂಚೆನೇ ನಾವು GFC ವೀಡಿಯೋಸ್ ಎಲ್ಲ ಮಾಡಿದ್ವಿ. ಸೊ ಒಂದು 3 to 4 ವೀಡಿಯೋಸ್ ಮಾಡಿದ್ವಿ. ನೀವು ಯಾರೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡೋಕ್ಕೆ ಮರಿಬೇಡಿ. ಸೊ ಅವರು ಫುಡ್ ಪ್ರಾಡಕ್ಟ್ ಆಗಲಿ ಮತ್ತು ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮಾಡಿದ್ವಿ. ಸೊ ಇವತ್ತು ನಮ್ಮನ್ನ ಇಲ್ಲಿ ಇನ್ವೈಟ್ ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಔಟ್ಲೆಟ್ ಇದೆ, ಸೊ ಅದಕ್ಕೆ ನಾವು ಬಂದಿರೋದು. ಆ್ಯಂಡ್ ಇಲ್ಲಿ ನಾವು ಯಾವ್ಯಾವ ಥರ ಫುಡ್ ಇಲ್ಲಿ ಅವೈಲಬಲ್ ಇದೆ ಆ್ಯಂಡ್ ಯಾವ ಥರ ಡಿಶಸ್ನ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನಾವು ಒಳಗೋಗಿ ತಿಳ್ಕೊಳ್ಳೋಣ. ಸೊ ಟೈಮ್ ವೇಸ್ಟ್ ಮಾಡದೆ ಒಳಗೋಣ. ಸೊ ಗೈಸ್, ನಾವು ಒಳಗೆ ಬಂದು ಕುತ್ಕೊಂಡಾಯ್ತು ಆ್ಯಂಡ್ ಒಂದಷ್ಟು ಡಿಶ್ನ ಆರ್ಡರ್ ಮಾಡಿದ್ದೀವಿ. ಸೊ ಪಕ್ಕ ನಾರ್ತ್ ಈಸ್ಟ್ ಸ್ಟೈಲಲ್ಲಿ ಒಂದು ಚಿಕನ್ ಬಿರಿಯಾನಿ ಇದೆ ಆ್ಯಂಡ್ ಅದ್ರ ಜೊತೆಗೆ ಕಬಾಬ್ ಇದೆ. ಆ್ಯಂಡ್ ಇಲ್ಲಿ ನಾರ್ತ್ ಈಸ್ಟ್ ಸ್ಟೈಲಲ್ಲಿ ಒಂದು ಚಿಲ್ಲಿ ಚಿಕನ್ ಇದೆ. ಸೊ ಅದು ನೋಡೋಕ್ಕೆ ಒಂದು ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ ಆಗಿದೆ. ಆ್ಯಂಡ್ ಕಲರ್ಫುಲ್ ಅನ್ನೋಕ್ಕಿಂತ ಮುಂಚೆ ಇದರಲ್ಲಿ ಅಲ್ಲಲ್ಲಿ ಒಂದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಂಗೆ ಹೆಚ್ಚು ಕಾಣ್ತಾ ಇದೆ. ಸೂಪರ್ ಆಗಿದೆ ನೋಡೋದಕ್ಕೆ. ಸೊ ಮಾತಾಡ್ತಾನೆ ಇರದೆ ಸ್ಟಾರ್ಟ್ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಇದೆ ಅಂತ ನಾನು ಹೇಳ್ತೀನಿ. ಸೀರಿಯಸ್ಲಿ ಡ್ಯಾಮ್ ಗುಡ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವರು ಸ್ಟಾರ್ಟಿಂಗ್ ಹೇಳಿದ್ರು ಮಸಾಲ ಜೊತೆಗೆ ಇನ್ನೊಂದು ಅಡಿಷ್ನಲ್ ಆಗಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಾರಂತ ಫ್ಲೇವರ್ನ ಇನ್ಕ್ರೀಸ್ ಮಾಡೋದಕ್ಕೆ. ಸೀರಿಯಸ್ಲಿ ಓವರ್ಲೋಡೆಡ್ ಫ್ಲೇವರ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಸಾಲಾಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಒಂದು ಸ್ಪೈಸಿನೆಸ್ ಎಲ್ಲ ಬಂದು ಲೈಟ್ ಸಟ್ಲ್ ಆಗಿದೆ, ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾಯಿದೆ. ಇಟ್ ಈಸ್ ರಿಯಲಿ ಗುಡ್. ಆ್ಯಂಡ್ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಒಂದು ರೈಸ್ ಇದೆಯಲ್ಲ ಸೂಪರಾಗಿ ಕುಕ್ ಆಗಿರೋದ್ರಿಂದ ನಾನು ತಿನ್ಬೇಕಾದ್ರೆ ಅದು ತುಂಬ ಸಾಫ್ಟಾಗಿ ಆ್ಯಂಡ್ ಫ್ಲಫಿ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಮಸ್ಟ್ ಟ್ರೈ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಹಂಗೆ ಒಂದು ಬಿಸಿಯಾಗಿ ಒಂದು ಚಿಕನ್ ಪೀಸ್ ಕಾಯ್ತಾ ಇದೆ. ಸೊ ಟೇಸ್ಟ್ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ. ತುಂಬ ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿದೆ ಆ್ಯಂಡ್ ಆ ಮಸಾಲಾಸ್ ಎಲ್ಲ ಬಂದು ಸೂಪರಾಗಿ ಇಳಿದಿದೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದೊಂದು ಫ್ರೆಶ್ ಚಿಕನ್ ಅನಿಸುತ್ತೆ. ಒಂದು ಪಿಂಕಿಶ್ ಆಗಿ ಒಂದು ಮೀಟೆಲ್ಲ ಒಳಗೆ ನೋಡ್ಬೇಕಾದ್ರೆ ಪಿಂಕಿಶ್ ಆಗಿದೆ. ಓವರಿ ರಬ್ಬರಿಯಾಗಿಲ್ಲದೆ ತುಂಬ ಸಾಫ್ಟಾಗಿ ಚಿಕನ್ ಕಬಾಬ್ ಇದೆ. ಸೊ ಟೇಸ್ಟ್ ಮಾಡೋಣ. ನನಗೆ ತುಂಬ ಈಗಾರ ಕಾಯ್ತಾ ಇದ್ದೀನಿ, ಯಾಕಂದರೆ ಲಾಸ್ಟ್ ಟೈಮ್ ನಾನು ತಿಂದಿದ್ದು ಚಿಕನ್ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಒಂದು GFC ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿ ನಾವು ತಿಳ್ಕೊಳ್ಳೋಣ. ಡ್ಯಾಮ್ ಗುಡ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಔಟರ್ ಲೇಯರ್ ಎಲ್ಲ ಬಂದು ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿದೆ. ಅದೇ ಥರನೇ ಒಳಗೆ ಒಂದು ಜ್ಯೂಸಿನೆಸ್ ತಂದುಕೊಟ್ಟಿದ್ದಾರೆ.
ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಮಸಾಲಾಸ್ ಎಲ್ಲ ಸೂಪರಾಗಿ ಮ್ಯಾರಿನೇಟ್ ಆಗಿದೆ. ನನಗೆ ತಿಂತಾ ಇದ್ರೆ ನಾನು ಲಾಸ್ಟ್ ಟೈಮ್ ತಿನ್ನಲ್ಲ, ಸೇಮ್ ಅದೇ ಥರ ಒಂದು ಸಿಮಿಲರ್ ಟೇಸ್ಟ್ ಕೊಡ್ತಾ ಇದೆ. ಮೇಯ್ನಾಗಿ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ಇವ್ರು ಕೊಡ್ತಾ ಇರೋ ಕಬಾಬ್ಗೆ ಚಟ್ನಿನೋ ಮತ್ತು ಈರುಳ್ಳಿನೋ ಯಾವುದು ಬೇಕಾಗಿಲ್ಲ, ನೀವು ಹಾಗೆ ತಿನ್ಬೋದು. ಅದೇ ಒಂದು ಟೇಸ್ಟು ತುಂಬ ಯೂನಿಕಾಗಿ ಡಿಫ್ರೆಂಟ್ ಆಗಿರುತ್ತೆ. ಸೀರಿಯಸ್ಲಿ ಐ ಆಮ್ ಜಸ್ಟ್ ಲವಿಂಗ್ ಇಟ್. ಆ್ಯಂಡ್ ಇದರಲ್ಲಿ ಬಂದು ನೀವು ಬಿರಿಯಾನಿ ಇದೆಯಲ್ಲ, ಸೊ ಬಿರಿಯಾನಿಗೆ ಬಂದು ನೀವು ಹಾಗೆ ತಿನ್ಬೋದು, ಅದಕ್ಕೂ ನೀವು ಶೇರ್ವನೋ ಯಾವುದೂ ಬೇಕಾಗಿಲ್ಲ. ಸೊ ಸೀರಿಯಸ್ಲಿ ಐ ಆಮ್ ಜಸ್ಟ್ ಲವಿಂಗ್ ಇಟ್, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಈ ಕಡೆ ಬಂದು ನಮ್ಮ ಹತ್ರ ಚಿಲ್ಲಿ ಚಿಕನ್ನು ಕಾಯ್ತಾ ಇದೆ. ಸೊ ನೋಡೋಕ್ಕೆ ಒಂದು ಗ್ರೀನಿಶ್ ಆಗಿ, ಆ್ಯಂಡ್ ಅದರಲ್ಲಿ ಅಲ್ಲಲ್ಲಿ ಒಂದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದ್ದಾರೆ. ಸೊ ಬನ್ನಿ ಟೇಸ್ಟ್ ಮಾಡಿ. ಗೈಸ್ ಆ್ಯಕ್ಚುಲಿ ನನಗೆ ಇದು ತುಂಬ ಇಷ್ಟ ಆಯಿತು. ಒಂದು ಡಿಫ್ರೆಂಟ್ ಯೂನಿಕ್ ಫ್ಲೇವರ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಸ್ಪೈಸಿನೆಸ್ ಆಗಲಿ ಆ್ಯಂಡ್ ಇದರಲ್ಲಿ ಹಾಕಿರೋ ಒಂದು ಫ್ಲೇಕ್ಸ್ ಆಗಲಿ, ಸೊ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಓವರಿ ಸ್ಪೈಸಿ ಆಗೂ ಇದೆ. ಸೊ ನೀವು ಖಂಡಿತ ಏನಾದರೂ ತುಂಬ ಸ್ಪೈಸಿಯಾಗಿ ತಿನ್ನಬೇಕಂದ್ರೆ ನೀವು ಚಿಲ್ಲಿ ಚಿಕನ್ನ ತಗೋಬೋದು. ಒಂದು ಲೈಟ್ ಮೀಡಿಯಮ್ ಆಗಿ ಒಂದು ಸಟ್ಲಾಗಿ ಒಂದು ಫ್ಲೇವರ್ಸ್ ಜೊತೆಗೆ ಒಂದು ಚಿಕನ್ ತಿನ್ನಬೇಕಂದ್ರೆ ಕಬಾಬ್ನ ಟ್ರೈ ಮಾಡ್ಬೋದು. ಸೊ ಒಂದು ಒಳ್ಳೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ ಒಂದು ಚಿಲ್ಲಿ ಚಿಕನ್ ಅನ್ನೋದಕ್ಕೆ. ಯಾಕಂದರೆ ಒಂದು ಚಿಲ್ಲೀಸ್ ಎಲ್ಲ ಬಂದು ಓವರ್ಫ್ಲೋ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಮಸ್ಟ್ ಟ್ರೈ. ಆ್ಯಂಡ್ ಆ್ಯಕ್ಚುಲಿ ನಾವು ಇಲ್ಲಿ ಮಾತಾಡ್ತಾ ಇಲ್ಲಿ ಮಟನ್ ಬಿರಿಯಾನಿ ಬಂದಿದೆ. ಸೊ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಯಾವ ಥರ ಇದೆ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಗೈಸ್ ಆ್ಯಕ್ಚುಲಿ ಒಂದು ಮಟನ್ ಉಮಾಮಿ ಟೇಸ್ಟ್ ಎಲ್ಲ ಬಂದು ಹಾಗೆ ಇಳಿದಿದೆ. ಸೊ ನೀವು ಪ್ರತಿಯೊಂದು ಬೈಟಲ್ಲೂ ಒಂದು ರೈಸ್ ತಿನ್ಬೇಕಾದ್ರೆ ಒಂದು ಮಟನ್ ಟೇಸ್ಟು ಸೊ ಇದೆಲ್ಲ ಹಂಗೆ ಎತ್ಕಾಣ್ತಾ ಇದೆ. ಆ್ಯಂಡ್ ರೈಸ್ ಕುಕ್ ಆಗಿರೋ ಪ್ರಾಸೆಸ್ಗೆ ಒಂದು ಬಿಗ್ ಥಮ್ಸ್ ಅಪ್. ಆ್ಯಂಡ್ ಡೀಸೆಂಟಾಗಿ ಒಂದು 3 to 4 ಪೀಸಸ್ ಬಂದು ಮಟನ್ ಇಟ್ಕೊಡ್ತಾ ಇದ್ದಾರೆ. ಆ್ಯಂಡ್ ಸೀರಿಯಸ್ಲಿ ಕ್ವಾಂಟಿಟಿನೂ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸು ತುಂಬ ರೀಸನಬಲ್ ಆಗಿದೆ. ಸೊ ಈಗ ನಾವು ಇಲ್ಲಿ ಪೀಸ್ ಇದೆ, ಸೊ ಪೀಸ್ನ ಟೇಸ್ಟ್ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ನೋಡೋಣ. ಡ್ಯಾಮ್ ಗುಡ್, ತುಂಬ ಸಾಫ್ಟಾಗಿ ಪಫಿ ಆಗಿದೆ ಆ್ಯಂಡ್ ಪೀಸು ತುಂಬಾ ಕುಕ್ ಆಗಿದೆ. ಆ್ಯಂಡ್ ಸೀರಿಯಸ್ಲಿ ಇಟ್ ಈಸ್ ರಿಯಲಿ ಗುಡ್. ಇವತ್ತು ನಾನು ಟ್ರೈ ಮಾಡಿ ಡಿಶಲ್ಲಿ ಎಲ್ಲರೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಮಾತ್ರ ಅಲ್ಲ, ಇನ್ನೂ ವೆರೈಟೀಸ್ ಆಫ್ ಡಿಶಸ್ ಅವೈಲಬಲ್ ಇರುತ್ತೆ. ಸೊ ನೀವು ಯಾರು ಇಲ್ಲಿ ಬಂದು ಟ್ರೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಲೊಕೇಶನ್ ಮತ್ತು ಅಡ್ರೆಸ್ನ ಟ್ಯಾಗ್ ಮಾಡಿರ್ತೀನಿ. ಸೊ ವಿಡಿಯೋ ಎಡ್ ಮಾಡೋಕ್ಕೆ ಮುಂಚೆ ಓನರ್ ಇದ್ದಾರೆ, ಸೊ ಅವ್ರ ಹತ್ರ ಒಂದಷ್ಟು ಮಾತಾಡಿಕೊಂಡು ಸೊ ಆಮೇಲೆ ವಿಡಿಯೋ ಎಡ್ ಮಾಡೋಣ. ಸೊ ಗೈಸ್ ಓನರ್ ನಮ್ಮ ಜೊತೆಗಿದ್ದಾರೆ. ಸೊ ನಾವೀಗೆಲ್ಲ ಫಿನಿಶ್ ಮಾಡಾಯಿತು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಅದ್ರ ಬಗ್ಗೆ ಅವ್ರ ಹತ್ರ ಹಂಚ್ಕೋಬೇಕಂತ ನಾನು ಅವ್ರ ಹತ್ರ ಈಗ ಮಾತಾಡ್ತಾ ಇದ್ದೀನಿ. ಸರ್ ತುಂಬ ಚೆನ್ನಾಗಿತ್ತು, ನಾವು ತುಂಬ ಎಂಜಾಯ್ ಮಾಡಿದ್ವಿ. ಇದು ಬಿರಿಯಾನಿ ಆಗಲಿ ಕಬಾಬ್ ಆಗಲಿ ಎಲ್ಲ ಡಿಫ್ರೆಂಟ್ ಆಗಿತ್ತು. ಪಕ್ಕಾ ನಾಟಿ ಸ್ಟೈಲ್ ಅನ್ನೋದನ್ನ ನೀವು ಬಿರಿಯಾನಿಯಲ್ಲಿ ತಂದಿದ್ದೀರಾ, ಎಲ್ಲ ಚೆನ್ನಾಗಿತ್ತು. ನಮ್ಮ ಆಡಿಯನ್ಸ್ ಮತ್ತು ಕಸ್ಟಮರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ನಮ್ಮದು ಪಕ್ಕಾ ನಾಟಿ ಸ್ಟೈಲು. ನಾನು ಚಾಲೆಂಜ್ ಮಾಡ್ತೀನಿ, ಬಂದು ತಿನ್ನಿ, ಚೆನ್ನಾಗಿಲ್ಲ ಅಂದರೆ ನನಗೆ ದುಡ್ಡೇ ಕೊಡಬೇಡಿ. ಇದು ನನ್ನ ಚಾಲೆಂಜು. ಏನಕ್ಕಂದರೆ ನಾನು ನಿಷ್ಠೆಯಿಂದ ಮಾಡ್ತೀನಿ, ತುಂಬ ಭಯದಿಂದ ಮಾಡ್ತೀನಿ. ಪ್ರತಿ ದಿವಸನೂ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯದಿಂದನೇ ನಾನು ಮಾಡೋದು. ಬಟ್ ಅದು ಒಳ್ಳೆ ಟೇಸ್ಟ್ ಬರ್ತಾನೆ ಇದೆ. ಸೊ ಅದಕ್ಕೆ ನೋಡಿ, ಜನ ನೋಡಿ, ನೀವೇ ನೋಡ್ತಿದ್ದೀರಲ್ಲ ಜನನ. ಸೊ ಜನನೂ ಅದೇ ಥರ ಬರ್ತಿದ್ದಾರೆ. ಯಾಕೆಂದರೆ ನಾವು ಒಳ್ಳೆ ಟೇಸ್ಟ್ ಕೊಟ್ಟರೆ ಜನ ಹುಡ್ಕೊಂಡು ಬರ್ತಾರೆ. ಸೊ ಅದೇ ಕೆಲಸನ ನಾನು ಮಾಡ್ತಾಯಿದ್ದೀನಿ. ಸೊ ಖಂಡಿತ ಬನ್ನಿ. ಇವ್ರ ಬಗ್ಗೆ ನಾನು ಹೇಳಲೇಬೇಕು. ಏನಕ್ಕಂದರೆ ನೋಡಿ, ಯೂತ್ ಇವರು ಕಾಲೇಜು ಓದ್ಕೊಂಡು ಸೊ ಬಂದು ಈ ಥರ ಒಂದು ಪಾರ್ಟ್ ಟೈಮ್ ಜಾಬ್ ಥರ ಮಾಡಿಕೊಂಡು ಈ ಏಜಲ್ಲೇ ಇಂಥ ಒಳ್ಳೆಯ ಒಂದು ಕೆಲಸ ಮಾಡ್ತಿದ್ದಾರೆ. ಖುಷಿಯಾಗುತ್ತೆ. ಮತ್ತು ಯೂತ್ಗೆ ನಾನು ಒಂದು ಹೇಳ್ತೀನಿ, ಈ ಪ್ರೀತಿ ಪ್ರೇಮ ಪ್ರಣಯ ಅಂತ ದಯವಿಟ್ಟು ಹೋಗಬೇಡಿ. 16 to 23 ಈ ಏಜಲ್ಲಿ ತುಂಬ ಹುಷಾರಾಗಿರಿ, ಓಕೆನಾ? ಈ ಪ್ರೀತಿ ಅಂತೆಲ್ಲ ಬೀಳಬೇಡಿ. ಹೆಣ್ಣು ಒಂದು ಬಂಗಾರ ಇದ್ದಂಗೆ, ನೀನು ಫಸ್ಟ್ ಬಂಗಾರ ಆಗು, ಆವಾಗ ನಮ್ಮನ್ನೇ ಜನ ಹುಡ್ಕೊಂಡು ಬರ್ತಾರೆ, ಓಕೆನಾ? ಒಂದು ಒಳ್ಳೆ ಜಾಬಲ್ಲಿದ್ದರೆ ಎಷ್ಟೋ ಹುಡುಗಿರು ನಾನು ಕೊಡ್ತೀನಿ ಅಂತ ಬರ್ತಾರೆ. ಇವಾಗ ಏನಕ್ಕೆ ನೀವು ಹುಡುಗಿರಿಂದ ಬೀಳ್ತೀರಾ? ಯೂತ್ಸು ಫಸ್ಟು ನೀವು ಚೆನ್ನಾಗಿ ಓದಿ, ಓಕೆನಾ? ಒಂದು ಒಳ್ಳೆ ಪೊಸಿಷನಲ್ಲಿರಿ. ಸೊ ಅದೇ ನಾನು ಹೇಳೋದು, ಕೆಟ್ಟ ದಾರಿ ಹಿಡಿಬೇಡಿ. ನೋಡಿ, ಈ ಥರ ಓದ್ಕೊಂಡು ಪಾಪ ಅವ್ರು ಇವಾಗ ನೋಡಿ 2 ಗಂಟೆ ಆಯ್ತು ಸರ್, ನಾನು ಅರ್ಜೆಂಟ್ ಹೋಗಬೇಕು ಕ್ಲಾಸ್ಗೆ ಅಂತ ಹೇಳ್ತಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇಂಥವ್ರಿಗೆ ಪ್ರೋತ್ಸಾಹ ಮಾಡಿ. PS ವ್ಯೂಸ್ ಅಂತ ಇವ್ರ ಚಾನಲ್ಲು. ಸೊ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಮತ್ತು ಇನ್ನೊಂದು ಹೇಳ್ತೀನಿ, ಸ್ಯಾಟರ್ಡೆ ನಮ್ಮದು ಮನೆ ಬಾಡೂಟ ಅಂತ ಚಾನಲಲ್ಲಿ ನಾವು ವೃದ್ಧಾಶ್ರಮಕ್ಕೆ ಊಟ ಕೊಟ್ಟಿದ್ದೀವಿ. ಸೊ ಆ ವಿಡಿಯೋನ ನೋಡಿ. ನೆಕ್ಸ್ಟ್ December 4th ಸ್ಯಾಟರ್ಡೆ ಅದು ಅಪ್ಲೋಡ್ ಆಗುತ್ತೆ ಮನೆ ಬಾಡೂಟದಲ್ಲಿ. ದಯವಿಟ್ಟು ಆ ಚಾನಲ್ನು ಸಹ ಪ್ರೋತ್ಸಾಹ ಮಾಡಿ. ಇವ್ರದ್ದು PS ವ್ಯೂಸ್ ಚಾನಲ್ಲು, ಇದನ್ನು ಸಹ ಪ್ರೋತ್ಸಾಹ ಮಾಡಿ. ಹೆಚ್ಚು ಲೈಕ್ ಮಾಡಿ,
ಮೇಯ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಗಲೇ ಹೇಳ್ದಂಗೆ ಟೈಮ್ ವೇಸ್ಟ್ ಮಾಡಿದೆ, ಯಾವ್ದಾರ ಟೈಮ್ನ ಯೂಟಿಲೈಸ್ ಮಾಡ್ಕೊಳ್ಳಿ ನನ್ನ ಚೆನ್ನಾಗಿ ಹೇಳಿದ್ರು. ಆ್ಯಂಡ್ ಯೂಟಿಲೈಸ್ ಮಾಡ್ಕೊಳ್ಳೋದು ನೀವು ಅದು ಇದು ಮಾಡೋದಂತನೂ ಅಲ್ಲ, ನೀವು ಇಲ್ಲಿ ಬಂದು ತಿಂದು ನೋಡಿ. ಸೊ ನಿಮಗೆ ಒಂದು ಹೊಸ ಐಡಿಯಾನೋ ಅಥವಾ ಡಿಫ್ರೆಂಟಾಗಿ ಏನಾರು ಒಂದು ಒಳ್ಳೆ ಫೀಲ್ ಸಿಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಎಂಡ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಸರ್, ನಮಗೆ ನೀವು ಸಬ್ಸ್ಕ್ರೈಬ್ ಮಾಡೋಕ್ಕಿಲ್ಲ ಹೇಳಿ ಆದಷ್ಟು ನಿಮ್ಮ ಟೈಮ್ನ ನಮ್ಮ ಜೊತೆಗೆ ಸ್ಪೆಂಡ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಇಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದ ಬೆಲ್ಲೈಕನ್ ಆಕ್ಟಿವೇಟ್ ಮಾಡಿದ್ರೆ ಸೊ ನಾವು ಪೋಸ್ಟ್ ಮಾಡೋ ವೀಡಿಯೋಸ್ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ ನೀವು ಇಲ್ಲಿ ಯಾರು ಬರಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲೊಕೇಶನ್ ಮತ್ತು ಅಡ್ರೆಸ್ನ ಕೊಟ್ಟಿರ್ತೀನಿ. ಸೊ ಗೈಸ್ ಕ್ಯಾನ್ ವಿಸಿಟ್ ಹಿಯರ್. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ಸ್ ಆ್ಯಂಡ್ ಬೈ.